ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಹನಿ ಟ್ರ್ಯಾಪ್ ಬಾಂಬ್, ಹನಿ ಟ್ರ್ಯಾಪ್ ಬಲೆಗೆ ಬಿದ್ದು ಹಾಗಿದ್ರೆ ಕೋಟಿ ಕೋಟಿ ಅಕ್ರಮ ನಡೀತಾ. ಈ ಹಗರಣದ ಕುರಿತು ಸಿಟಿ ರವಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿ ಸತ್ಯನಾರಾಯಣ್ ವರ್ಮಾ ವೃತ್ತಿಪರ ಡ್ಯಾಶ್ ಆರೋಪಿಗೆ ಸಹಕಾರ ಕೊಟ್ಟಿದ್ದು ನಮ್ಮ ರಾಜ್ಯದ ಶಾಸಕರು. ನಮಗಿರುವಂತಹ ಮಾಹಿತಿ, ಇದೊಂದು ವೃತ್ತಿಪರ ಜಾಲ. ಹನಿ ಟ್ರ್ಯಾಪ್ ಮೂಲಕ ಬೆದರಿಸಿ ಹಗರಣ ಮಾಡಿದ್ದಾರೆ. ಇದೇ ಹಣವನ್ನ ಪಾರ್ಟಿ ಫಂಡ್ ಅಂತ ಕೊಟ್ಟಿದ್ದಾರೆ. ಈ ಪ್ರಕರಣ ಹಳ್ಳ ಹಿಡಿಬಾರದು ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ನಾನು ಸತ್ಯರಾಜ್ ವರ್ಮಾ ಅವ್ರನ್ನ ಸಮರ್ಥಿಸಕ್ಕೆ ಹೋಗಲ್ಲ. ಯಾಕೆ, ನನಗಿರುವಂಥ ಮಾಹಿತಿ ಪ್ರಕಾರ ಸತ್ಯರಾಜ್ ವರ್ಮಾ ವೃತ್ತಿಪರ ಡ್ಯಾಶ್ ಅಂತ ಇನ್ಫಾರ್ಮೇಷನ್ ಇದೆ. ಮತ್ತು ಈ ರೀತಿ ಹಲವು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಅವರ ಪಾತ್ರ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನು ನನಗೆ ಬಂದಿದೆ. ಹಾಗಾಗಿ ನಾನು ಅವ್ರನ್ನ ಸಮರ್ಥಿಸಕ್ಕೆ ಹೋಗೋದಿಲ್ಲ. ಆ ಸತ್ಯರಾಜ್ ವರ್ಮಾ ಹೇಗೆ ಕಿಂಗ್ ಪಿನ್ನೋ, ಅವರಿಗೆ ಸಹಕರಿಸಿದವರು ನಮ್ಮದೇ ರಾಜ್ಯದ ಸಚಿವರುಗಳು, ನಮ್ಮದೇ ಶಾಸಕರು, ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು, ನಮ್ಮ ರಾಜ್ಯದವರು. ಇವರು ಸಹಕರಿಸ್ತಾ ಇದ್ದರೆ ಸತ್ಯರಾಜ್ ವರ್ಮಾ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಇವರು ಸಹಕರಿಸಿದ ಕಾರಣ ಏನು? ನನಗೆ ಸಹಕರಿಸಿದ್ದಕ್ಕೆ ಕಾರಣ, ನನಗೆ ಸಿಕ್ಕಿದ ಮಾಹಿತಿ ಏನು ಅಂದರೆ, ಇವ್ರನ್ನೆಲ್ಲ ಗೋವಾಕ್ಕೆ, ಹೈದರಾಬಾದಿಗೆ ಕರ್ಕೊಂಡೋಗಿ, ಅದೇನೋ ಹೇಳ್ತಾರಲ್ಲ, ಈ ಮೈಸೂರದೊಂದು ಬಂತಲ್ಲ, ಏನದು, ಮೈಸೂರದು ಒಬ್ಬರು ಶಾಸಕರು ದೂರು ಕೊಟ್ಟಿದ್ರಲ್ಲ, ಹನಿ ಟ್ರ್ಯಾಪ್, ಹನಿ ಗೋವಾದಲ್ಲೂ ಸಿಹಿಯಾದ ಜೇನು ತಿನ್ನಿಸಿ, ಹೈದರಾಬಾದಲ್ಲೂ ಜೇನು ತಿನ್ನಿಸಿ ಇವ್ರನ್ನೆಲ್ಲ ಬಲೆಗೆ ಕೆಡವಿದ್ರು. ಬಲೆಗೆ ಕೆಡವಿದ ನಂತರ ಆ ಸಿಹಿಯ ಆಸೆಗೆ ಇವರು ಸಹಕಾರ ಕೊಟ್ಟರು ಅನ್ನೋದು ನಮಗಿರುವಂಥ ಪ್ರೈಮರಿ ಇನ್ಫಾರ್ಮೇಷನ್ನು. ಅಂದರೆ ಈ ಜಾಲ ದೊಡ್ಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.